ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಶಂಕರ್ ಬಾಬು. ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ, ಇದು ಕಾಳಹಸ್ತಿ ಅಂತ ಆಂಧ್ರ ಪ್ರದೇಶದಲ್ಲಿ ಒಂದು ದೇವಸ್ಥಾನ ಇದೆ. ಇದಕ್ಕೆ ನಾವು ಹೋಗಬೇಕು ಅಂತ ಹೋಗೋಕ್ಕಾಗಲ್ಲ. ದೇವರು ನಮ್ಮನ್ನು ಬರೋಕ್ಕೆ ಹೇಳ್ಬೇಕು. ಈಗ ಬಂದಿದ್ದೀವಿ. ಈ ದಿನ ಇಲ್ಲಿ ದೇವಸ್ಥಾನದಲ್ಲಿ ಕೆಲವು ಹೊಸ ಇದೆಲ್ಲ ಮಾಡಿದ್ದಾರೆ. ಮೇಲೆ ಮಲೆ ಮೇಲೆ ಒಂದು ದೇವಸ್ಥಾನ ಇತ್ತು. ಇವಾಗ 2 ವಿಗ್ರಹಗಳು ಮಾಡಿದ್ದಾರೆ. ಅದು ಶ್ರೀ ಕಾಳತಿನಾಥರ್ ಮತ್ತು ಜ್ಞಾನ ಪ್ರಸನ್ನಾಂಬಿಕೆ ಎಂಬ ವಿಗ್ರಹಗಳು ಮಾಡಿದ್ದಾರೆ. 2010ರಲ್ಲಿ ರಾಜಗೋಪುರದ ರಾಜವಿಮಾನ ಎಂಬ ಜಾಗ ಕುಸಿದೋಗುತ್ತೆ. ಅದನ್ನು ರೆಡಿ ಮಾಡಿ 2012ರಲ್ಲಿ ಅದನ್ನು ಕುಂಭಾಭಿಷೇಕ ಮಾಡಿ ಪುನರುದ್ಧಾರಣೆ ಮಾಡಿದ್ದಾರೆ. ಇದು ನೋಡಿ, ಇಲ್ಲಿ ಇರೋದು ಶ್ರೀ ಕಾಳಹಸ್ತಿ ದೇವಸ್ಥಾನ ಅಂತ. ತುಂಬ ಅದ್ಭುತವಾದ ದೇವಸ್ಥಾನ. ಇಲ್ಲಿ ರಾಹು ಕೇತು ಪರಿಹಾರ ಮಾಡ್ತಾರೆ. ಈ ದೇವಸ್ಥಾನ ತುಂಬ ಹಳೆ ಕಾಲದ್ದು, 2000 ವರ್ಷ ಹಳೆಯದು. ಫಸ್ಟ್ ಇದನ್ನು ಪಲ್ಲವ ರಾಜರು ಪ್ರತಿಷ್ಠಾಪನೆ ಮಾಡ್ತಾರೆ ದೇವರನ್ನು. ಆದಮೇಲೆ ಕೆಲವು ಚಿಕ್ಕ ರಾಜರು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ರಾಜಗೋಪುರವನ್ನು ರಾಜರು ಕುಲೋತ್ತುಂಗ ಚೋಳ ಎಂಬ ದೊಡ್ಡ ರಾಜರು ಇಲ್ಲಿ ಈ ಸ್ಥಳವನ್ನು ಕೆಳಗೆ ಬಂದಾಗ ಇದನ್ನು ಗೋಪುರವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಸ್ವಲ್ಪ ದಿನ ಆದಮೇಲೆ ವಿಜಯನಗರ ಸಾಮ್ರಾಜ್ಯ ನಡೆಯುತ್ತೆ. ಅವರು ಸ್ವಲ್ಪ ಕೆಲಸ ಮಾಡಿದ್ದಾರೆ ಇದರಲ್ಲಿ. ಮತ್ತು ಶ್ರೀಕೃಷ್ಣ ದೇವರಾಯರವರು ಈ ದೇವಸ್ಥಾನವನ್ನು ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿಯೂ ಶ್ರೀಕೃಷ್ಣ ದೇವರಾಯರ ಕೆಲಸ ಜಾಸ್ತಿ ಇರುತ್ತೆ. ಇವಾಗ ಇವರಿಗೆ ವಿಗ್ರಹ ಒಂದು ಇಟ್ಟಿದ್ದಾರೆ ಇಲ್ಲಿ. ಶ್ರೀಕೃಷ್ಣ ದೇವರಾಯರು ವಿಗ್ರಹ ಮಹಾರಾಜರು. ಇದು ಬೇಡರ ಕಣ್ಣಪ್ಪ ಎಂಬ ಒಂದು ಬೇಡವ ಇಲ್ಲಿ ಈಶ್ವರನ ಮೇಲೆ ತುಂಬ ಆಸಕ್ತಿ ಇಟ್ಟಿದ್ದಾರೆ. ಅವರು ಹಂದಿ ಮಾಂಸವನ್ನು ದೇವರಿಗೆ ಕೊಡ್ತಾರೆ. ದೇವರನ್ನು ಅದು ತಿಂದಿಲ್ಲ, ಆಯಿತು ಅಂತ ಒಪ್ಪಿಗೆ ನೀಡಿದ್ದಾರೆ. ಬೇಡರ ಕಣ್ಣಪ್ಪನ ಎಷ್ಟು ಅವ್ರ ಮೇಲೆ ತುಂಬ ಆಸಕ್ತಿಯಾಗಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಈಶ್ವರ ಕಣ್ಣಲ್ಲಿ ರಕ್ತ ಬರುವಂಗೆ ಮಾಡ್ತಾರೆ. ರಕ್ತ ಬಂದ ಮೇಲೆ ಕಣ್ಣಪ್ಪರು ಅವ್ರ ಕಣ್ಣನ್ನು ಎತ್ತು ಒಂದು ಕಣ್ಣಲ್ಲಿ ಹಚ್ಚುತ್ತಾರೆ. ಇನ್ನೊಂದು ಕಣ್ಣಲ್ಲಿ ರಕ್ತ ಬರುತ್ತೆ. ತಿರ್ಗಾ ಕಾಲನ್ನು ಅಲ್ಲಿ ಕಣ್ಣಲ್ಲಿ ಜಾಗಕ್ಕೆ ಇಟ್ಟುಬಿಟ್ಟು ಇನ್ನೊಂದು ಕಣ್ಣನ್ನು ಅಲ್ಲಿ ಇಕ್ಕುತ್ತಾರೆ. ಆವಾಗ ದೇವರು ಪ್ರತಿಷ್ಠೆ ಆಗಿ, ನಿಲ್ಲು ಕಣ್ಣಪ್ಪ, ಬೇಡ, ನಿನ್ನ ಭಕ್ತಿ ನಾನು ಮೆಚ್ಚಿದೆ ಅಂತ ಅವ್ರಿಗೆ ವರವನ್ನು ಕೊಡ್ತಾರೆ. ಈ ಬೇಡರ ಕಣ್ಣಪ್ಪ ಅವರ ಪ್ರತಿಷ್ಠಾಪನೆ ಇಲ್ಲಿ ಅಷ್ಟೇ ನಡೆಯುತ್ತಂತೆ. ಕಣ್ಣಪ್ಪರ ಗುಡಿಯನ್ನು ಇಲ್ಲಿ ಇದೆ. ಇಲ್ಲಿ ಹಾವು, ಜೇಡು, ಆನೆ ಎಂಬ 3 ಪ್ರಾಣಿಗಳನ್ನು ದೇವರಿಗೆ ಪೂಜೆ ಮಾಡಿತ್ತು ಅಂತ ಒಂದು ಐದೀಗ ಇದೆ. ಕಣ್ಣಪ್ಪ ಗುಡಿ ರಾಹು ಕೇತು ನಿವೃತ್ತಿ ಶಾಂತಿ ಪೂಜೆ ಎಲ್ಲ ನಡೆಯುತ್ತೆ. ಇಲ್ಲಿರುವ ದೇವರು ಒಂದೊಂದು ಸೈಡಲ್ಲಿ ನೋಡೋ ಥರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ತಿರುಪತಿ ದರ್ಶನ ಮುಗಿದ ಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಈ ಕಾಳಹಸ್ತಿ ದೇವಸ್ಥಾನ ಮುಗಿದ ಮೇಲೆ ಬೇರೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಒಂದು ಐದೀಗ ಇದೆ. ಅದಕ್ಕೆ ಬರುವಾಗಲೇ ಅರಕೊಂಡ, ಕಾಣಿಪಾಕ, ತಿರುಪತಿ,
ತಿರುಚಾನೂರು ಎಲ್ಲ ದೇವಸ್ಥಾನ ನೋಡಿಬಿಟ್ಟು ಲಾಸ್ಟಲ್ಲಿ ಬಂದು ಶ್ರೀ ಕಾಳಹಸ್ತಿಯನ್ನು ನೋಡಿಬಿಟ್ಟು ಡೈರೆಕ್ಟಾಗಿ ಮನೆಗೆ ಹೋಗಬೇಕು ಅಂತ ಇದೀಗ ಇದೆ. ಈ ದೇವಸ್ಥಾನ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ಗೃಹ ಕಾಲದಲ್ಲಿ ಎಲ್ಲ ದೇವಸ್ಥಾನ ಮುಚ್ಚಿರ್ತಾರೆ. ಆದರೆ ಇಲ್ಲಿ ರಾಹು ಕೇತು ದೋಷ ನಿವೃತ್ತಿ ಮಾಡುವುದಕ್ಕೆ ಗೃಹಕಾಲದಲ್ಲಿಯೂ ಇಲ್ಲಿ ದೇವಸ್ಥಾನ ಓಪನ್ ಆಗಿ ಇರುತ್ತೆ. ಇದು ಶ್ರೀಕೃಷ್ಣ ದೇವರಾಯರ ಪ್ರತಿಮೆ. ತುಂಬ ಸುಂದರವಾದ ದೇವಸ್ಥಾನ ಇದು. ಗ್ರಹಣ ಸಮಯದಲ್ಲಿ ಸಂತಾನ ಭಾಗ್ಯ, ಉದ್ಯೋಗ ಭಾಗ್ಯ, ಪುತ್ರ ಯೋಗ ಭಾಗ್ಯ ಕೋರಿ ಇಲ್ಲಿ ಪೂಜೆಗಳು ನಡೆಯುತ್ತೆ. ಇದು ತುಂಬ ಉತ್ತಮವಾದ ದೇವಸ್ಥಾನ ಇದು. ಇಲ್ಲಿ ಪಾತಾಳ ಗಣೇಶ, ಶ್ರೀ ಕಾಳಹತ್ತಿ ಈಶ್ವರ, ಜ್ಞಾನಪ್ರಸನ್ನಂಬಿಗೆ, ದಕ್ಷಿಣಾಮೂರ್ತಿ ಎಂಬ 4 ದೇವಸ್ಥಾನ ಇದೆ. 4 ದೇವಸ್ಥಾನವನ್ನು ಒಂದೊಂದು ಪಕ್ಕದಲ್ಲಿ ನೋಡುವಂಗೆ ಇರುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಪ್ರಚಾರ ನೋಡುವುದಿದೆ. ಈ ದೇವಸ್ಥಾನದಲ್ಲಿ ಮೊಬೈಲ್ ಅಲೋ ಇಲ್ಲ. ಅದಕ್ಕೆ ಒಳಗೆ ತಗೊಂಡು ಹೋಗಿಲ್ಲ. ಆಚೆ ಇರುವ ಗೋಪುರ, ದೇವಸ್ಥಾನ ಮೇಲೆ ಇರುವ ವಿಗ್ರಹ, ಶ್ರೀಕೃಷ್ಣ ರಾಜುಗಾರರ ಪ್ರತಿಮೆ ಇದೆಲ್ಲ ಮಾತ್ರ ಮಾಡಿದ್ದೀವಿ. ಒಳಗೆ ಹೋಗುವ ಪ್ರಯತ್ನ ಮಾಡಿಲ್ಲ. ಇಲ್ಲಿ ಕಾಳಹತ್ತಿನಾದ ಶಿವ ಪಶ್ಚಿಮ ದಿಕ್ಕು ನೋಡಿರ್ತಾರೆ, ಅಮ್ಮವಾರು ತೂರ್ಪು ದಿಕ್ಕು ನೋಡಿರ್ತಾರೆ, ದಕ್ಷಿಣಾಮೂರ್ತಿ ದಕ್ಷಿಣ ದಿಕ್ಕು ನೋಡಿರ್ತಾರೆ. ಇಲ್ಲಿ ಒಂದೊಂದು ದೇವರ ಒಂದು ದಿಕ್ಕು ನೋಡಿ ಇರ್ತಾರೆ. ಈ ದೇವಸ್ಥಾನ ಭೂಮಧ್ಯ ರೇಖೆ ಹತ್ತಿರ ಇರುವುದಕ್ಕೆ ಇದು ತುಂಬ ಒಳ್ಳೆಯ ದೇವಸ್ಥಾನ ಅಂತ. ಇಲ್ಲಿ ತಾಪಮಾನ ಸ್ವಲ್ಪ ಹೆಚ್ಚು ಇರುತ್ತೆ. ಇಲ್ಲಿ ಗಾಳಿ ತುಂಬ ಕಡಿಮೆ ಇರುತ್ತೆ. ಇದು ಗಾಳಿಗೆ ಪ್ರಸಿದ್ಧವಾದ ದೇವಸ್ಥಾನ. ಈ ಒಳಗೆ ಇರುವ ದೇವಸ್ಥಾನ ಮೂಲಸ್ಥಾನದಲ್ಲಿ ಇರುವ ದೇವರು. ನಮಸ್ಕಾರ ಫ್ರೆಂಡ್ಸ್.